ರೀ, ಮನೆಯಿರೋ ಅಷ್ಟು ಬಲೆನೂ ತೆಗಿಬೇಕು, ಗೊತ್ತಾಯ್ತಲ್ವಾ? ಆಮೇಲೆ ಸಂಹಿತಾ, ಮನೇನ ಚೆನ್ನಾಗಿ ಗುಡಿಸಿ ಸಾರಿಸ್ಬೇಕು, ಒಂದು ಧೂಳು ಕಾಣಿಸ್ಬಾರ್ದು. ಆಮೇಲೆ ಸೋಮು, ಮನೇನ ಚೆನ್ನಾಗಿ ಪಳಪಳ ಹೊಳೆಯೋ ತರ ಒರೆಸ್ಬೇಕು, ಓಕೆನಾ? ನಡೀರೇನ್ರು ಬೇಗ ಕೆಲ್ಸಕ್ಕೆ. ಯಾಕೆ 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 ಏನಾ? ನಾಳೆ ಯುಗಾದಿ ಹಬ್ಬ ಇದೆ, ನೆನ್ಪಿದೆ ನಿಮ್ಗೆ ಯಾರಿಗಾರು? ಬನ್ನಿ ಬನ್ನಿ ಬೇಗ. ಸೋಮು, ಬಾರಪ್ಪ ಇಲ್ಲಿ. ನೀನ್ ರೂಮ್ ಕ್ಲೀನ್ ಮಾಡಕ್ಕೆ ನೀನ್ ಹೆಂಡತಿ ಬರ್ತಾಳಾ? ಹೋಗಿ ರೂಮ್ ಕ್ಲೀನ್ ಮಾಡ್ಕೊ. ನೀವ್ ಹೀಗೆ ಕ್ಲೀನ್ ಮಾಡ್ತಿದ್ರೆ ನೀವ್ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ ಈ ವರ್ಷದಲ್ಲ, ಮುಂದಿನ ವರ್ಷದ ಯುಗಾದಿನೇ ಬಂದ್ಬಿಡುತ್ತೆ. ಹಾಗಾದ್ರೆ ಬಾ, ನೀನೇ ಕ್ಲೀನ್ ಮಾಡು. ಹಾಗಾದ್ರೆ ಹಬ್ಬದ ಅಡ್ಗೆನ ನೀವ್ ಮಾಡ್ತೀರಾ? ಸಂಹಿತಾ, ಓ, ತಾವಿನ್ನೂ ಫೋನ್ ನೋಡ್ತಾ ಇದ್ದೀರಾ? ಹೀಗೆ ಫೋನ್ ನೋಡಿ ಗುಡಿಸ್ತಾ ಇದ್ರೆ ನೆಲ ಸೌದುಗುತ್ತೆ. ಮೊದಲು ಬೇಗ ಬಾ, ಬೇಗ ಗುಡಿಸಿ ನಿನ್ಗೆ ಒಬ್ಬಟ್ಟು ಮಾಡಕ್ಕೆ ಹೆಲ್ಪ್ ಮಾಡು ಬಾ. ಕೊಡು ಹಾ, ಇದಿಷ್ಟು ಹೋಗಿ ಒಂಚೂರು ತಗೊಂಡ್ಬಂದ್ಬಿಡಿ. ಇಷ್ಟೊಂದಾ? ನಾಳೆ ಹಬ್ಬದ ಅಡುಗೆ ಮಾಡೋದು ಬೇಡವಾ? ಮೊದಲೋಗಿ ಎಷ್ಟು ಐಟಮ್ಸ್ನ ತಗೊಂಬನ್ನಿ. ಆದರೂ ಬೇಗ ಬೇಗ ಹೊರಡಿ ನೀವು. ಇವಳೊಬ್ಳು ನೋಡಿ, ಹಬ್ಬದ ಬಗ್ಗೆ ತಾನು ಮಾಡಿರೋದೆಲ್ಲ ಕೊಚ್ಕೊಂಡಿದ್ರೆ ಸಮಾಧಾನನೇ ಇಲ್ಲ. ಬೇಗ ಹೊರಡಿ ನೀವು, ನಾನು ಬರ್ತೀನಿ. ಹಾಂ, ಹಲೋ ಗೀತಾ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ ಸವಿತಾ ಅವರೇ, ನೀವು ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಮತ್ತೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಿದೆ. ನಿಮ್ಮ ಮನೇಲಿ? ಹಾಂ, ನಾವು ಈ ಸಲ ಶಾವಿಗೆ ಪಾಯಸ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಕಣ್ರಿ. ನಿಮ್ಮ ಮನೇಲಿ? ಓ, ಶಾವಿಗೆ ಪಾಯಸನಾ? ಹೋದ ವರ್ಷ 2-3 ಬಗೆ ಮಾಡ್ದಂಗಿತ್ತು. ಏನು ಈ ವರ್ಷ ಕಮ್ಮಿ ಆಗಿಬಿಟ್ಟಿದೆ? ಹಾಗೇನಿಲ್ಲ, ಡಿಸೈಡ್ ಮಾಡಬೇಕು, ಇನ್ನೊಂದೆರಡು ಐಟಮ್ ಮಾಡ್ತೀವಿ. ಓ ಹೌದಾ? ಮತ್ತೆ ನಿಮ್ಮ ಮನೇಲಿ? ನಮ್ಮ ಮನೇಲಿ ನಾವು ಈ ಸಲ ಹಲೋ 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 ಅಮ್ಮ, ಅಕ್ಕ ಕಸ ಗುಡಿಸ್ತಿಲ್ಲ, ಫೋನ್ ನೋಡ್ತಾ ಇದ್ದಾಳೆ. ಅಮ್ಮನೇ ಫೋನ್ ತಗೊಂಡೋಗಿದ್ದಾರೆ.
ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ. ಹಾ, 2 ಬೇವು ಬೆಲ್ಲ ತಗೋ. ತಗೋ. ನೀನು ತಗೋ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ. ನೀವೆಲ್ಲರೂ ಯುಗಾದಿ ಆಚರಿಸಿದ್ರಲ್ಲ, ಯುಗಾದಿ ಅಂದ್ರೆ ಏನು ಅಂತ ಯಾರಿಗಾರು ಗೊತ್ತಾ? ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಯುಗಾದಿ ಅಂದ್ರೆ ಹೊಸ ಸಂವತ್ಸರ ಅಂತ. ಶಾರ್ವರಿ ಸಂವತ್ಸರ ಮುಗ್ದು ಇದೀಗ ಪ್ಲವ ಸಂವತ್ಸರ ಆರಂಭ ಆಗಿದೆ. ಪ್ಲವ ಅಂದ್ರೆ ದೋಣಿ ಅಂತ ಅರ್ಥ. ಹೇಗೆ ದೋಣಿ ನಮ್ಮನ್ನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುತ್ತೋ, ಅದೇ ತರ ಈ ಸಂವತ್ಸರ ನಮ್ಮ ಜೀವನದಲ್ಲಿ ಬರೋ ಅಷ್ಟೂ ಕಷ್ಟ ಸುಖಗಳನ್ನ ದಾಟಿಸ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಹಾಗೆ ನೀವೀಗಷ್ಟೇ ಬೇವು ಬೆಲ್ಲ ತಿಂದ್ರಲ್ಲ, ಯಾಕೆ ಬೇವು ಬೆಲ್ಲ ತಿಂದ್ರಿ? ಬೇವು ಕಹಿ, ಬೆಲ್ಲ ಸಿಹಿ. ಇದೇ ತರ ನಮ್ಮ ಜೀವನದಲ್ಲೂ ಕಷ್ಟ ಸುಖಗಳಿರುತ್ತೆ. ಕಷ್ಟಗಳು ಬಂದಾಗ ಕುಗ್ದೆ, ಸುಖಗಳು ಬಂದಾಗ ಹಿಗ್ದೆ, ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದೇ ಇದರ ಅರ್ಥ. ವಸಂತ ಮಾಸದಲ್ಲಿ ಸಂತರಾರಿಲ್ಲ ಅನ್ನೋ ಕವಿವಾಣಿಯಂತೆ ಈ ವಸಂತ ಮಾಸದಲ್ಲಿ ಇಡೀ ಪ್ರಕೃತಿಯಲ್ಲಿ ಸಂತಸ, ಸಂತೋಷ ತುಂಬಿರುತ್ತೆ. ಹಾಗಾಗಿ ಈ ಪ್ಲವ ಸಂವತ್ಸರ ನಮ್ಮ ಜೀವನದಲ್ಲಿರೋ ಅಷ್ಟೂ ಕಷ್ಟಗಳನ್ನು ದೂರ ಮಾಡಿ ಎಲ್ರಿಗೂ ಶ್ರೇಯಸ್ಸನ್ನು ತರಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಆಯ್ತಾ? ಬನ್ನಿ ಬನ್ನಿ, ಇವಾಗ ಹಬ್ಬದ ಊಟ ಮಾಡೋಣ. ಬನ್ನಿ ಬನ್ನಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ